ಕೂಡ ಆಗಮಿಸಿದರೆ ಅವರಿಗೂ ಕೂಡ ಭಕ್ತಿಯಿಂದ ಶರಣೆಂದು ಇದುವರೆಗೆ ತಮ್ಮದೇ ಆಗಿರ್ತಕ್ಕಂಥ ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥ ಅನುಭಾವಿಗಳಾಗಿರ್ತಕ್ಕಂಥ ಶರಣ ಸಜ್ಜನತೆಯ ಶರಣರಾಗಿರ್ತಕ್ಕಂಥ ರಾಮಲಿಂಗ ಶರಣರಿಗೂ ಕೂಡ ಭಕ್ತಿಯ ಶರಣಗಳನ್ನು ಹೇಳಿ ವೇದಿಕೆ ಮೇಲೆ ಆಚರಣರಾಗಿರ್ತಕ್ಕಂಥ ಅವರಿವರನ್ನದೇ ಎಲ್ಲ ಹಿರಿಯರಿಗೂ ಆಮೇಲೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು ಅಪ್ಪಗಳು ಬಂದಾರ ಅಂತಂದ್ರೆ ಅಪ್ಪಗಳ ಪರಂಪರೆ ಒಳಗಿರ್ತಕ್ಕಂಥ ಎಲ್ಲ ಶಿಷ್ಯರುಗಳಿಗೆ ಬಂದದ ರಾಮ್ಪುರದವ್ರು ಬಂದಾರ ತುನೂರ್ದವ್ರು ಬಂದಾರ ಆ ಕಡೆ ಈ ಕಡೆಯಿಂದ ಎಲ್ಲರೂ ಗುರುಗಳ ದರ್ಶನಕ್ಕಾಗಿ ಬಂದಿದ್ದಾರಲ್ಲ ಅವರಿವರನ್ನ ಎಲ್ಲ ಶರಣು ಬಂಧುಗಳಿಗೆ ಭಕ್ತಿಯ ಶರಣಾರ್ಥಿಗಳು ಹೇಳಬೇಕು ನೀವು ಹೊಳೆ ಶರಣಾರ್ಥಿಗಳು ಅಂತ ಯಾರೇ ಗುರುಗಳು ನಿಮಗೆ ಶರಣಾರ್ಥಿಗಳಂತ ವೇದಿಕೆ ಮೇಲೆ ಹೇಳಿದ್ರಂದ್ರೆ ನೀವು ಹೊಳ್ಳಿ ಅವರಿಗೆ ಶರಣಾರ್ಥಿಗಳಂತ 2 ಸಲ ಹೇಳಿದ್ರಂದ್ರೆ ಮುಟ್ತೈತಿ ಮತ್ತು ಒಂದೇ ಸಲ ಹೇಳಿದ್ರಂದ್ರೆ ಮತ್ತೆ ಬಾಕಿ ಉಳಿತೈತಿ ಅದಕ್ಕೆ ಆಮೇಲೆ ಹೇಳ್ತೀನಿ ನಿಮಗೆ ಮಹಾತ್ಮರಾಗಿರ್ತಕ್ಕಂಥ ಒಂದು ಮಾತನ್ನು ಹೀಗೆ ಉಪದೇಶ ಮಾಡಿದಾರ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು ಆದರೆ ಧರೆ ಹತ್ತಿ ಉರಿದಡೆ ನಿಲ್ಲಲಾರದು ಏರಿ ನೀರುಂಬೋಡೆ ಬೇಲಿ ಕೈಯ ಮೇವೋಡೆ ಮನೆಯಲ್ಲಿ ನಾರಿ ಕಳವಡೆ ತಾಯಿಯ ಮೊಲೆ ಹಾಲು ನಂಗಾದೊಡೆ ಯಾರಿಗೆ ದೂರವೇ ಕೂಡಲ ಸಂಗಮ ದೇವ ಅಂತ ಇದೇ ಮಾತನ್ನೇ ಯಾಕೆ ಸ್ಮರಣೆ ಮಾಡ್ಕೋಬೇಕಾಯ್ತು ಅಂತ ಕೇಳಿದ್ರ ಸುಮಾರು 30-40 ವರ್ಷ ಅಚ್ಚಿಕೆ ನಡ್ಕೊಂಡು 40-45 ವರ್ಷದ ಅಚ್ಚಿಕೆ ನಡ್ಕೊಂಡು ಇಂದಿನವರೆಗೆ ಆ ಎಲ್ಲಾ ಲಿಂಗ ಮಹಾಪ್ರಭುಗಳ ಸೇವಾ ಮಾಡ್ತಾ ಎಲ್ಲಾ ಲಿಂಗ ಮಹಾಪ್ರಭುಗಳ ಮೇಲೆ ಭಕ್ತಿ ಶ್ರದ್ಧಾ ವಿಶ್ವಾಸ ಇಟ್ಟು ಅವರೇ ಗುರುಗಳು ಅಂತ ಒಪ್ಪಿಕೊಂಡು ಗುರುಗಳಂತ ಯಾರಿಗಂತಾರ ಅಂತ ಕೇಳಿದ್ರೆ ಗುರು ಮಾಡೋರಿಗೆ ಗುರುಗಳು ಅನ್ನಂಗಿಲ್ಲ ನಮ್ಮನ್ನು ಉದ್ಧಾರ ಮಾಡೋರಿಗೆ ಗುರುಗಳು ಅಂತಾರ ಗುರುಗಳೊಳಗೆ 6 ಮಂದಿ ಗುರುಗಳು ನಿಜಗೊಂಡ್ರು ಬರೀತಾರ ಅಲ್ಲಿ ಶ್ರೀಮನ್ ನಿಜಗೊಂಡ ಶ್ರೀಗಳು ಬರೀತಾರ ಗುರುಗಳಂತ ಯಾರಿಗೆ ಅನ್ಬೇಕಂದ್ರೆ ಅನುಭವ ಸಾರದೊಳಗೆ ಬರೀತಾರ ಕರುಣೆ ಸತ್ಕಲೆ ಶಾಸ್ತ್ರ ಪರಿಣಿತೆ ಬಹಳ ಪವಿತ್ರವಾಗಿರ್ತಕ್ಕಂಥ ಮಾತಿದು ಇವೆಲ್ಲ ಲಕ್ಷಣಗಳು ಅವರಲ್ಲಿ ಇರಬೇಕು ಅವೆಲ್ಲ ಲಕ್ಷಣಗಳು ಯಾರಲ್ಲಿ ಇದ್ದು ಅಂತ ಕೇಳಿದ್ರೆ ಎಲ್ಲಾ ಲಿಂಗ ಮಹಾಪ್ರಭುಗಳಲ್ಲಿದ್ದು ಪ್ರಪಂಚ ಅಸಾವೆ ಅಸುನಿ ನಸಾವೆ ಅಂತ ಸಂತರು ಹೇಳಿದಾರ ಮಹಾರಾಷ್ಟ್ರ ಸಂತರು ಉಪದೇಶ ಮಾಡ್ಯಾರ ಸಂಸಾರ ಇರ್ಲಿ ಇದ್ದು ಇರ್ಲಾರ್ದಂಗ ಇರ್ಲಿ ಅಂತ ಸದ್ಗುರು ಸಮರ್ಥ ರಾಯಲಿಂಗೇಶ್ವರ ಮಹಾಪ್ರಭುಗಳು ಪ್ರಪಂಚ ಅದ್ರ ಜೊತೆ ಪಾರಮಾರ್ಥ ಮಾಡಿ ಕಲ್ಮೇಶ್ವರ ಮಹಾರಾಜರ ಗುರುಗಳು ಮಾಡಿಕೊಂಡು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಈ ಇಡೀ ಕರ್ನಾಟಕ ಈ ಗಡಿ ಭಾಗದೊಳಗ ಈ ಕೃಷ್ಣ ಮಲಪ್ರಭಾ ಘಟಪ್ರಭಾದ ದಂಡಿ ಮೇಲೆ ಭೀಮಾ ಸಿನ್ನೆ ಹಿಡ್ಕೊಂಡು ಸಂಚಾರ ಮಾಡಿದರು ರಾಯಲಿಂಗೇಶ್ವರ ಪ್ರಭುಗಳು ಅಂತ ತಿಳ್ಕೊಂಡೆ ಇವತ್ತ ಇಂಥ ಗುರುಗಳು ನಮಗೆ ಸಿಕ್ಕಾರ ಗುರುಲಿಂಗ ಜಂಗಮ ಮಹಾರಾಜರು ಅಂತ ಗುರು ವಿಶೇಷವಾಗಿ ಈ ಭೂಮಿ ಒಳಗ ಶ್ರದ್ಧಾನಂದ ಸ್ವಾಮಿಗಳಂತ ಒಬ್ಬರು ಮಹಾತ್ಮರಾಗಿ ಹೋದ್ರು ರಾಮಾರೂಢರಂತ ಪೂಜ್ಯರು ಈ ಭೂಮಿ ಒಳಗ ತಿರುಗಾಡಿರ್ತಕ್ಕಂಥ ಭೂಮಿದು ಈ ಭೂಮಿ ಅಂದ್ರೆ ಸಾಮಾನ್ಯ ಮಾತಲ್ಲ ಬಸವ ತಂದೆ ಆ ಸಂಗಮನಾಥನನ್ನ ಕೂಡಿರ್ತಕ್ಕಂಥ ಜೀವ ಮತ್ತು ಶಿವ ಐಕ್ಯ ಆಗಿರ್ತಕ್ಕಂಥ ಸ್ಥಾನದ ಕೂಡಲ ಸಂಗಮ ಬಸವ 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 ಎಂದರೆ ದಶಗೆಟ್ಟು ಓಡುವುದು ಪಾಪ ಅಂತ ಬರೀತಾರ ಒಂದು ಕಡೆ ಅಂತ ಬಸವಣ್ಣವರ ಆ ಸಂಗಮನಾಥನನ್ನ ಕೂಡಿರ್ತಕ್ಕಂಥ ಪವಿತ್ರ ಸ್ಥಾನದ ಈ ಬಾಗಲಕೋಟೆ ಇದು ಅಖಂಡ ಬಿಜಾಪುರ ಜಿಲ್ಲೆ ಏನದಲ್ಲ ಇದೊಂದು ಪುಣ್ಯ ಭೂಮಿ ಎಂತೆಂಥ ಮಹಾತ್ಮರಿಗೆ ಜನ್ಮ ಕೊಡ್ತು ಎಂತೆಂಥ ಶರಣರಿಗೆ ಜನ್ಮ ಕೊಡ್ತು ಎಂತೆಂಥ ಸಂತರಿಗೆ ಜನ್ಮ ಕೊಡ್ತು ಯಾಕೆ ಹೇಳಬೇಕು ಈ ಮಾತನ್ನ ಕೇಳಿದ್ರ ಎಲ್ಲಾ ಲಿಂಗ ಮಹಾಪ್ರಭುಗಳು ಪ್ರಪಂಚ ಮಾಡಿ ಪಾರಮಾರ್ಥ ಮಾಡಿದವರು ಕಣ್ಣಿಮಿರಿಗೊಳಗೆ ಜನಿಸಿದವರು ಆ ಎಲ್ಲಾ ಲಿಂಗ ಮಹಾಪ್ರಭುಗಳು ಗುರುಗಳ ಸಿದ್ಧಲಿಂಗ ಶಿವಯೋಗಿಗಳು ಅವ್ರು ಎಂತವ್ರು ಅಂತ ಕೇಳಿದ್ರ ಬಹುಶಃ ಇವತ್ತಿನ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕಕ್ಕಳಮೇಲಿ ಗ್ರಾಮದೊಳಗ ಪಂಚಾಳದವರ ಮನೆತನ ಆ ಮನೆತನದೊಳಗ ನಾಗಮ್ಮ ಲಚ್ಚಪ್ಪ ಅಂತ ಇಬ್ಬರು ದಂಪತಿಗಳು ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಪ್ರತಿನಿತ್ಯ ಗುರು ಲಿಂಗ ಜಂಗಮ ಆರಾಧನೆ ಮಾಡಿ ಪೂಜಾ ಪಾಠಗಳು ಇಲ್ಲದೆ ಪ್ರಸಾದ ಮಾಡ್ತಿತ್ತಿಲ್ಲ ನಮ್ಮ ಕಂಪನಿ ಎದ್ದು ಕೂಡಲೇ ಅದೇನಂತೀರಿ
ಅಲ್ಲೇ ಕುತ್ತೆ ಕುಡಿತಾರಲ್ರಿ, ಎದ್ದು ಕೂಡ್ಲಿ ಹಸಿಯಾಗಿ ಕುತ್ತೆ. ಏನಪ್ಪ? ಹಾ, ಒಳ್ಳೆ ಅನುಭವ. ಬೆಡ್ ಕಾಫಿ ಅಂತ ನೋಡ್ರಿ. ಏನ್ ಜಗತ್ತು ಮುಂದೆ ಹೋದ್, ನೀವು ಎಷ್ಟು ಓಡಾಕತ್ತೀರಿ, ನಿಮ್ಮ 1000 ಪಟ್ಟು ಒಂದೇ ಕ್ಷಣದೊಳಗೆಲ್ಲ ಅಲ್ಲಲ್ಲಿ ಕಲ್ಲಲ್ಲಿ ಮಾಡ್ಯಾನಿಲ್ರಿ. 19ರಾಗ 20ರಾಗ 21ರಾಗ ಆಗ್ಯಾವಿಲ್ಲ. ಮಾಡ್ಕೊಂಡು ಗಂಡ ಬಾಗಲಕೋಟಿಗೆ ಹೋಗಿ ಮನೆಗೆ ಬಂದಾನಂದ್ರ 14 ದಿನ ಹೊರಗೆ ಇಟ್ಟಿರಿಲ್ಲ. ಆಗ್ಯಾವಿಲ್ಲ ನಿಮ್ಮೂರಾಗ. ಬಹುಶಃ ಇವ್ರ ಕಡೆ ಬೆನಕಟ್ಟಿ ಕಡೆ ಬಂದಾಗ ಕಾಣಂಗಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಇದು ಶಿವರಾತ್ರಿ ಶಿವಯೋಗ. ಇದನ್ನ ಯಾಕೆ ಮಾಡ್ಬೇಕಂದ್ರೆ, ಈ ಇಂಥ ಎಲ್ಲಾ ಲಿಂಗ ಪ್ರಭುಗಳು, ಅಂತ ಸಿದ್ಧಲಿಂಗ ಪ್ರಭುಗಳು, ಆಮೇಲೆ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಶಿವಯೋಗಿಗಳು, ಇವ್ರು ರಾಯಲಿಂಗೇಶ್ವರ ಪ್ರಭುಗಳು, ಇವರೆಲ್ಲ ಮಹಾತ್ಮರು, ಇವರೆಲ್ಲ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಜಗತ್ತಿಗೆ ಧರ್ಮದ ಉಪದೇಶ ಮಾಡಿ ಧರ್ಮದ ದಾರಿ ತೋರಿಸಿ ಕೊಟ್ರು. ನುಡಿದಂತೆ ನಡೆದು ನಡೆದಂತೆ ನೋಡೋದು, ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ ಏನು ಮಹಾತ್ಮರು ಜಗತ್ತಿಗೆ ಉಪದೇಶ ಮಾಡಿದಾರಲ್ಲ, ಆ ಮಾತಿನ ಆಧಾರವಾಗಿ ಇಟ್ಟುಕೊಂಡು, ಆ ಮಾತನ್ನ ಆಧಾರವಾಗಿ ಇಟ್ಟುಕೊಂಡು ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ತಮ್ಮ ಶರೀರ ಸವಸಿ, ತಮ್ಮ ಶರೀರ ಸುಟ್ಟುಕೊಂಡು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಜಗತ್ತಿಗೆ ಬೆಳಕಾಕೊಟ್ರು. ಉದ್ಕಡೆ ಹೆಚ್ಚಿಟ್ಟಿರಿ, ತನ್ನ ಶರೀರ ಸುಟ್ಟುಕೋತದ, ಸುಗಂಧ ಕೊಡ್ತದ. ಮೆಣಬತ್ತಿ ಹೆಚ್ಚಿದ್ರಿ ತನ್ನ ಶರೀರ ಸುಟ್ಟುಕೋತದ, ಬೆಳಕ ಕೊಡ್ತದ. ಎದ್ರ ಸಲುವಾಗಿರೋದು? ಪರೋಪಕಾರ ಸಲುವಾಗಿ. ಒಂದೇ ಒಂದು ಅದ್ರೊಳಗೆ ಪರೋಪಕಾರ ಅನ್ನೋದು ಒಂದು ಧರ್ಮದಲ್ಲಿ. ಅದಕ್ಕೆ ಎಲ್ಲಾ ಲಿಂಗ ಪ್ರಭುಗಳೇ ನಮ್ಮ ಗುರುಗಳಂತ 40-45 ವರ್ಷ ಹಿಂದೆ ನಡ್ಕೊಂಡು ಅಪ್ಪಗೊಂಡು ಅವ್ರ ಮೇಲೆ ವಿಶ್ವಾಸ ಇಟ್ಟು, ಶ್ರದ್ಧಾ ಇಟ್ಟು, ನಂಬಿಕೆ ಇಟ್ಟು ಅವ ಏನ್ ಮಾಡಿದ ಅಂತ ಕೇಳಿದ್ರೆ, ರಂಗಪ್ಪ ಪುಣ್ಯಾತ್ಮ ಆ ಎಲ್ಲಾ ಲಿಂಗ ಪ್ರಭುಗಳು ಆರಾಧನೆ ಮಾಡ್ಕೋತ ಬಂದ. ಆಶೀರ್ವಾದ ಆಯ್ತು. ಎಲ್ಲಾ ಲಿಂಗ ಪ್ರಭುಗಳು ಬೆನಕಟ್ಟಿಗೂ ಬಂದ್ರು. ಅಂದಿನ ಹಿಡಿದು ಇಂದಿನ ತನಕ ಎಲ್ಲಾ ಲಿಂಗ ಪ್ರಭುಗಳ ಸೇವಾನೂ ಆಯ್ತು. ಆದ್ರೆ ಒಂದು 4 ವರ್ಷದೊಳಗೆ ಇತಿಹಾಸ ಏನಾಯ್ತು ಅಂತ ಕೇಳಿದ್ರೆ, 1-2 ವರ್ಷ ಕಾರ್ಯಕ್ರಮ ಪಾಂಡುರಂಗುಡ್ಯಾಗ ಆಯ್ತು, ಇಲ್ಲ ಬೆನಕಟ್ಟಿ ಒಳಗ. 1-2 ವರ್ಷ ಪಾಂಡುರಂಗುಡ್ಯಾಗ ಆಯ್ತು ಕಾರ್ಯಕ್ರಮ. ಹೋದ ವರ್ಷ ಕಮತಿಗೆ ಮಠದಾಗ ಆಯ್ತು, ಎಲ್ಲಾ ಲಿಂಗ ಮುಕ್ತನ ಮಠದಾಗ. ಹಂಗೂ 3 ವರ್ಷ ಕಾರ್ಯಕ್ರಮ ನಾ ಬರ್ಲಕತ್ತು. ಕಾರ್ಯಕ್ರಮ ಆಗಿ ಈ ವರ್ಷ ಕಾರ್ಯಕ್ರಮ ಅವನಪ್ಪಣೆ, ಗುರುನಪ್ಪಣೆ ಏನಾಯ್ತು ಅಂತ ಕೇಳಿದ್ರ, ಎಲ್ಲದಾನ ಎಲ್ಲಾ ಲಿಂಗ ಅಂತ ಕೇಳಿದ್ರ, ನೆನದವ್ರ ಮನದಾಗ ಸದಾ ಅದಾನ. ಯಾರ ಭಕ್ತಿ ಇಟ್ಟು ಸ್ಮರಣೆ ಮಾಡ್ತಾರೆ, ಎಲ್ಲಾ ಲಿಂಗ ಮುಕ್ತ ಅದಾನ ಅಂತ ಹೇಳಿ ವಿಶ್ವಾಸ ಇಟ್ಟು ಯಾರು ನಿಮ್ಮ ಮನೆಗೆ ಹೋಗಿ ಇವತ್ತು ಎಲ್ಲಾ ಲಿಂಗ ಅಂತ ಹೇಳಿ ಅವನ ಹೆಸರು ತಗೊಂಡು ಮನ್ಕೋತೀರಲ್ಲ, ಹೊಂಡದ್ರೊಳಗೆ ಎಲ್ಲಾ ಲಿಂಗ ಸಾಕಾರ ಮೂರ್ತಿಯಾಗಿ ಬಂದು ದರ್ಶನ ಕೊಡ್ಲಿಕ್ಕಂದ್ರೆ ನನಗೆ ಬಂದು ಕೇಳಿ. ಪಕ್ಕಾ ವಿಶ್ವಾಸ ಇರ್ಬೇಕ್ರೆ, ಪಕ್ಕಾ ವಿಶ್ವಾಸ ಇರ್ಬೇಕು. ಅರ್ಧಂಬರ್ಧ ಇದ್ದರೆ ಕೆಲಸ ಕೊಡಂಗಿಲ್ಲ. ಅಂತ ಎಲ್ಲಾ ಲಿಂಗ ಪ್ರಭುಗಳು ಅಪ್ಪಣೆ ಕೊಟ್ಟಾಗ, ಇದು ಎಲ್ಲಾ ಲಿಂಗೇಶ್ವರ ನಿಲಯ, ಇದು ಎಲ್ಲಾ ಪುತ್ತನ ಮನೆ, ಇದು ಎಲ್ಲೆಲ್ಲದಾನ ಎಲ್ಲ ಪುತ್ತೆ ಅಂತ ಕೇಳಿದ್ರೆ, ಅಣು ರೇಣು ತೃಣಕಾಷ್ಟಿನೊಳಗೆಲ್ಲ ಅದಾನೋ. ಅವ ಗುಡಿ ಒಳಗ ಇಲ್ಲ, ಅವ ಮೊರೆ ಮಠದೊಳಗ ಇಲ್ಲ.